ಪ್ರತಿ ವರ್ಷ ಪ್ರತಿ ಎಕರೆಯಿಂದ ನಿಮಗೆ 4 ರಿಂದ 6 ಲಕ್ಷ ರೂಪಾಯಿ ತೆಗೆಯುವ ಕೆಪಾಸಿಟಿ ಪ್ಲಸ್ 3 ವರ್ಷಕ್ಕೆ ಖಂಡಿತ ಬರುತ್ತೆ. ನಾನು ಒಂದು ಪೇಪರ್ ಪೆನ್ ತಗೊಂಡ್ಬಂದ್ರೆ ಬರೆದು ಕೊಡ್ತೇನೆ. ಯಾಕಂದ್ರೆ ರಿಜಿಸ್ಟರ್ಡ್ ನರ್ಸರಿ ಇದೆ ದಾರ್ವಿ ಗ್ರೂಪ್. ಇವಕ್ಕೆ ಕೊಟ್ಟಂಗೆ 100-200 ಲೀಟರ್ ಕೊಡೋದಿಲ್ಲ, ಕೇವಲ 30 ಲೀಟರ್ ಇದಕ್ಕೆ ನೀರು ನೀವು ಕೊಟ್ಟರು ನಿಮ್ಮ ತೋಟ ಖುಷಿಯಾಗಿ ಇಳುವರಿ ಕೊಡುತ್ತೆ. ನಿಮ್ಮ ತೆಂಗಿನ ತೋಟ ನಮ್ಮ ತೆಂಗಿನ ತೋಟದಂಗೆ ಕಾಣ್ತಾ ಇಲ್ವಾ? ಕಾಣೋದು ಇಲ್ಲ. ಯಾಕಂತಂದ್ರೆ ತಳಿ. ಓಕೆ, ಮೇನ್ ಅಂತಂದ್ರೆ ಈ ತೋಟದಲ್ಲಿ ನಾವು ಯಾವುದೇ ಒಂದು ಮರನ ಇಲ್ಲಾಂದ್ರೆ ಒಂದು ಸಸಿನ ಹಾಕ್ಬೇಕಂದ್ರೆ ಫಸ್ಟ್ ತಳಿ ಬಗ್ಗೆ ನಿಮಗೆ ಅರಿವು ಇರಬೇಕು, ಇಲ್ಲ ಐಡಿಯಾ ಇರಬೇಕು. ಏನಾಗುತ್ತೆ ನೆನ್ಪಿಟ್ಕೊಳ್ಳಿ, ಎಲ್ಲರೂ ಏನು ಮಾಡ್ತಾರೆ, ತೆಂಗು ಎಲ್ಲೋ ಸಿಗುತ್ತೆ 100, 200, 300 ಅಂತೇಳಿ ದಯಮಾಡಿ ಅಂತಲ್ಲಿ ತಗೋಬೇಡಿ. ಇನ್ನೊಂದು ವಿಡಿಯೋನು ನಾನು ಹಾಕ್ತೇನೆ, ಆಂಧ್ರದವ್ರು ಬಂದು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರ ಕಡೆ ನಾನು ಕೈ ಮುಗಿದು ಕೇಳ್ತೇನೆ, ನಿಮ್ಮ ತೋಟನ ಅವ್ರ ಕೈಲಿ ಕೊಟ್ಟು ಹಾಳು ಮಾಡಬೇಡಿ. ಓಕೆ, ನೀವು ಈ ವರ್ಷ ತೆಂಗು ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲಿ ಕೊಡಬೇಡಿ. ಯಾಕೆಂದ್ರೆ ಒಮ್ಮೆ ನೀವು ಹಾಕ್ತೀರಾ, ಒಮ್ಮೆ ತೆಂಗು 50 ವರ್ಷ ಅದರಿಂದನೇ ನಿಮಗೆ ನಿಮ್ಮ ಒಂದು ಲೈಫ್ ಅವರ ನಿಮ್ಮ ಫಾರ್ಮ್ದು ಫ್ಯೂಚರ್ ಡಿಸೈಡ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಿ. ಸ್ವಲ್ಪ ಅದಕ್ಕೇನೆ ನಾನು ಇವತ್ತು ಡೆಮಾನ್ಸ್ಟ್ರೇಷನ್ಗೆ ತೋರಿಸ್ತಾ ಇದ್ದೇನೆ ನಮ್ಮ ತೆಂಗು ನಾವು ಪರಾಗಸ್ಪರ್ಶ ಮಾಡಿಸಿ ಹೇಗೆ ಕಲೆಕ್ಟ್ ಮಾಡಿರ್ತೇವೆ ಅದರ ರಿಸಲ್ಟ್ ಏನಂತ ಹೇಳಿ. ಬರೋದಾದ್ರೆ ಇಲ್ಲಿ ನನ್ನ ಮುಂದಿರೋದು ಗಂಗಾ ಬೊಂಡಮ್ ಕ್ರಾಸ್ ಹೈಬ್ರಿಡ್ ವೆರೈಟಿ, ಹೈ ಯೀಲ್ಡಿಂಗ್, ಲೋ ಮೇಂಟೆನೆನ್ಸ್, ಬೆಸ್ಟ್ ಫಾರ್ ದ ಇದು ಏನಂತೀರಾ ಡ್ರೈಲ್ಯಾಂಡ್ಸ್. ಓಕೆ, ಮಲೆನಾಡಿಗೆ ಅಂತಂದ್ರೆ ನಾನು ಮಲೇಷಿಯನ್ ಡಾರ್ಫು ಮತ್ತೆ ಹೆಚ್ಚು ನೀರಿದ್ದವರು ಮಲೇಷಿಯನ್ ಡಾರ್ಫು ಖಂಡಿತ ಹೋಗ್ಬೋದು. ಬಟ್ ಬಯಲುಸೀಮೆದವ್ರಿಗೆ ಖಂಡಿತ ಈ ವೆರೈಟಿ ಹೋಗಿ 3 ವರ್ಷಕ್ಕೆ ಇಳುವರಿ ಬರುತ್ತೆ. ಎಕ್ದಮ್ ಲೋ ಮೇಂಟೆನೆನ್ಸ್ ಅಲ್ಲಿರುವಂಥ ಸಸಿ ಇದು. ಬರೋದಾದ್ರೆ ಈ ಸಸಿ ನಾವು ಹೆಂಗೆ ಕ್ರಿಯೇಟ್ ಮಾಡಿದ್ವಿ ಇಲ್ಲ ಹೆಂಗೆ ಹುಟ್ಟಿಸ್ಕೊಂಡಿದ್ದೀವಿ ಅಂತ ನಾನು ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೇನೆ. ಫಸ್ಟ್ ಬರೋದಾದ್ರೆ ಇಲ್ಲಿ ನೀವು ಕ್ಯಾಮ್ರಾ ಕ್ಲೋಸಪ್ ಬಂದರೆ ಕಾಣುತ್ತೆ, ಇದು ಮಲೇಷಿಯನ್ ಡಾರ್ಫ್, ಒನ್ ಆಫ್ ದ ಫೈನೆಸ್ಟ್ ವೆರೈಟಿ, ಹೆಚ್ಚು ಇಳುವರಿ ಕೊಡುವಂಥ ಎಳ್ನೀರಿಗೆ ಬರುವಂಥ ಸಸಿ. ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಗ್ರೀನ್ ಬರುತ್ತೆ ಅಂಥ ವೆರೈಟಿ. ಇದು ಡಿ ಅಂದರೆ ಡಾರ್ಫ್ ವೆರೈಟಿ. ಓಕೆ, ಇದು ನಮ್ಮ ಟಾಲ್ ವೆರೈಟಿ. ಓಕೆ, ಗೋದಾವರಿ ಬೆಲ್ಟ್ದು ಒಂದು ಟಾಲ್ ವೆರೈಟಿ. ಇದನ್ನ ನೀವು ನೋಡಿದರೆ ಇಲ್ಲಿ ನಿಮಗೆ ಸ್ಟೆಮ್ ಕಲರು 50% ಗ್ರೀನ್, 50% ನಿಮಗೆ ಆರೆಂಜ್ ಬರುವಂಥ ತಳಿ. ಇದು ಟಾಲ್ ವೆರೈಟಿ. ಈ ಡಿ ಮತ್ತು ಇದು ಟಿ ಕ್ರಾಸ್ ಮಾಡಿದಾಗ ಹುಟ್ಟುತ್ತೆ ನಮ್ಮ D/T. ಇದರ ಸ್ಟೆಮ್ ಕಲರ್ ನೀವು ಕಂಪೇರ್ ಮಾಡಿದರೆ ಇದಕ್ಕೆ ಎಲ್ಲೋ ಸ್ವಲ್ಪ ಜಾಸ್ತಿ ಇದೆ, ಇದಕ್ಕೆ ಇನ್ನೂ ಕಡಿಮೆ ಇದೆ. ಓಕೆ, ಭಾಳ ಜನ ಇದನ್ನ ಅನ್ಬೋದು ಚೌಗಟ್ ಆರೆಂಜ್ ಅಂತ. ಚೌಗಟ್ ಆರೆಂಜಲ್ಲಿ ಗ್ರೀನ್ ಅನ್ನೋ ಅಂಶನೇ ಇರೋದಿಲ್ಲ, 0 ಇರುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು ನಮಗೆ 2 ಒಳ್ಳೆ ವೆರೈಟಿನ ಕ್ರಾಸ್ ಮಾಡಿಸಿ ನಾನು ಈ ವೆರೈಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ. ಈಗ ಆಲ್ರೆಡಿ ಇದು ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿ ರಿಸಲ್ಟ್ಸ್ ಕೊಡ್ತಾ ಇದೆ. ಅದರಲ್ಲಿ ಬಾಗಲಕೋಟ್ ಬಾಲ್ಟು ಮತ್ತು ಇದರಲ್ಲಿ DJ ಅವ್ರಿಗಿಂತ ಹೆಚ್ಚು ಇಳುವರಿನೂ ಕೊಟ್ಟಿದೆ ಇದು. ಸೊ ನಾನು ಹೇಳೋದಿಷ್ಟೇ, ವೆರೈಟಿ ಬಗ್ಗೆ ಐಡಿಯಾ ಇರಬೇಕು. ಫಸ್ಟು ವೆರೈಟಿ ಹಾಕೋ ವಿಧಾನನೂ ತಿಳ್ಕೊಬೇಕು. ಈ ವೆರೈಟಿ ಎಷ್ಟು ಅಂತರದಲ್ಲಿ ಹಾಕಬೇಕು, 20x20 ಹಾಕ್ಬೋದು, 25x25 ಹಾಕ್ಬೋದು. ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ 20x20 ಹಾಕಿದಾಗ ಇದು ಎಕರೆಗೆ 100 ಗಿಡ ಕುಂದಿರುತ್ತೆ. ಹೇಗಪ್ಪ ನೀವು 100 ಕುಂದಿರ್ಸ್ತೀಯಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಇದರ ಗೆರೇಜ್ ಸೈಜ್ ಚಿಕ್ಕದು ಬರುತ್ತೆ. ಇದಕ್ಕೆ ಕ್ರಾಸ್ ಬ್ರೀಡ್ ಇಲ್ಲಾಂದರೆ ಹೈಬ್ರಿಡ್ ಅಂತ ನಾವು ಹೇಳ್ತೇವೆ. 2 ವೆರೈಟಿ ಮಧ್ಯೆ ಕ್ರಾಸ್ ಮಾಡಿದ್ದಕ್ಕೆ. ಸೆಕೆಂಡ್, ಇದಕ್ಕೆ ಲೋ ಮೇಂಟೆನೆನ್ಸ್ ಅಂತ ನಾನು ಹೇಗೆ ಹೇಳೋಕ್ಕೆ ಆಯಿತು, ನೆನಪಿಟ್ಕೊಳ್ಳಿ, ಇದು ನಮ್ಮ ದೇಶದ ತಳಿ, ಇದು ಹೊರದೇಶದ ತಳಿ. ಇದರ ಅರ್ಧ ಭಾಗ ಇದ್ದಿದ್ದಕ್ಕೆ ಇದಕ್ಕೆ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. ಇದು ಫುಲ್ ಆದಾಗ ಇದರ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. ಪ್ರತಿದಿನ ನಿಮಗೆ ಇವಕ್ಕೆ ಕೊಟ್ಟಂಗೆ 100-200 ಲೀಟರ್ ಕೊಡೋದಿಲ್ಲ, ಕೇವಲ 30 ಲೀಟರ್ ಇದಕ್ಕೆ ನೀರು ನೀವು ಕೊಟ್ಟರು ನಿಮ್ಮ ತೋಟ ಖುಷಿಯಾಗಿ ಇಳುವರಿ ಕೊಡುತ್ತೆ. ನೆನಪು, 3 ವರ್ಷಕ್ಕೆ ಖಂಡಿತ ಬರುತ್ತೆ. ನಾನು ಒಂದು ಪೇಪರ್ ಪೆನ್ ತೊಗೊಂಡ್ಬಂದ್ರೆ ಬರೆದು ಕೊಡ್ತೇನೆ. ಯಾಕಂದರೆ ರಿಜಿಸ್ಟರ್ಡ್ ನರ್ಸರಿ ಇದೆ ದಾರ್ವಿ ಗ್ರೂಪ್. ನೀವು ಗೂಗಲ್ ಚೆಕ್ ಮಾಡ್ಬೋದು, ನಮ್ಮ ರೇಟಿಂಗ್ಸ್, ನಮ್ಮ ರಿವ್ಯೂಸ್. ನೀವು ಇದರ ಬಗ್ಗೆ ವೆರೈಟಿ ಬಗ್ಗೆ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಮಾಡ್ಕೊಳಕ್ಕೆ ಹೋಗಬೇಡಿ, ಡೌಟ್ಸ್ ಇಟ್ಕೊಳಕ್ಕೆ ಹೋಗಬೇಡಿ. ಬರೋದಾದರೆ ನಾವು ತೆಂಗಿನ ನಾರಲ್ಲಿ ಬೆಳೆಸಿದ್ದೇವೆ, ಕೊಕ್ಕೋ ಪಿಟ್ಟಲ್ಲಿ ಬೆಳೆಸಿದ್ದೇವೆ. ಮಣ್ಣಿಗೆ ಹಾಕಿದ ಮೇಲೆ 3 ವರ್ಷದಲ್ಲಿ ಬರುತ್ತೆ. ಓಕೆನಾ, ಇದೆಲ್ಲ ತೆಂಗಿನ ನಾರಲ್ಲಿ. ಯಾಕಂದರೆ ನನಗೆ ಲೋಡಿಂಗ್ ಅನುಕೂಲ ಆಗಲಿ ಅಂತ, ಕೇವಲ ನಾನು ಇಷ್ಟು ದೊಡ್ಡ ಬ್ಯಾಗ್ನ 2 ಬೆಟ್ಟಲ್ಲಿ ಎತ್ತಬೋದು ಅಂತಂದರೆ ನನಗೆ ಲೋಡಿಂಗ್ ಅನ್ಲೋಡಿಂಗ್ ಈಸಿ ಆಗಲಿ ಅಂತ ನಾವು ಹಾಕ್ತಾ ಇರೋದು. ಓಕೆ, ಸಸಿ ಹೆಲ್ದಿ ಇದೆ, ಆಲ್ರೆಡಿ ರೂಟ್ಸ್ ಹೊರಗೆ ಬರ್ತಾ ಇದೆ. ಯಾಕಂದರೆ ನಾವು ಮಣ್ಣಲ್ಲೇ ಅದನ್ನ ಸ್ವಲ್ಪ ಹಾಕಿ ಇಟ್ಟಿರೋದಕ್ಕೆ ರೂಟ್ಸ್ ಬರ್ತಾ ಇದೆ. 1 ಇಯರ್ ಆಗಿದೆ ಈಗ ಆಲ್ರೆಡಿ. ಸೀಡ್ ಕಲೆಕ್ಟ್ ಮಾಡಿರೋ ಜಾಗದಿಂದ ಹಿಡಿದು ನಾವು ಬ್ಯಾಗಿಗೆ ಹಾಕಿರೋ ಟೈಮ್, ಇನ್ನು 3 ವರ್ಷ ನಿಮ್ಮ ತೋಟದಲ್ಲಿ ಇದು ಫ್ರೂಟಿಂಗ್ ಬಂದ್ಬಿಡುತ್ತೆ. ಇದಕ್ಕೆ ಮೇಂಟೆನೆನ್ಸ್ ಅಂತಂದರೆ ಏನು ಭಾಳ ಇರೋದಿಲ್ಲ. ಗುಂಡಿ ಸೈಜ್ ಬಂದು 2x2 ತೆಗಿಬೇಕು. ಆ ಗುಂಡಿಯಲ್ಲಿ ನೀವು ಸ್ವಲ್ಪ ಬೇವಿನ ಹಿಂಡಿ ಹಾಕಬೇಕು, 1 kg ಅಷ್ಟು. ಇನ್ನೊಂದು ಸ್ಯಾಂಡಲ್ ಬೂಸ್ಟರ್ ಅಂತ ನಮ್ಮ ಕಡೆಯಿಂದ ಫರ್ಟಿಲೈಸರ್ ಬರುತ್ತೆ, ಅದು ಬಯೋ ಫರ್ಟಿಲೈಸರ್ ಆಗಿರೋ ಕಾರಣ ಇದಕ್ಕೆ ಯಾವುದೇ ಯೂರಿಯಾ DIP ಅದರ ಜೊತೆ ಮಿಕ್ಸ್ ಮಾಡಬೇಡಿ. 200 ಗ್ರಾಮು ನೀವು ಸ್ಯಾಂಡಲ್ ಬೂಸ್ಟರ್ ಹಾಕಿ, ಕೊಕೊನಟ್ ಬೂಸ್ಟರ್ ಹಾಕಿ ಒಮ್ಮೆ ನೀವು ಫಿಲ್ ಮಾಡಿಬಿಟ್ರೆ ಮತ್ತೆ ನೀವು ಹೆಚ್ಚಿಗೆ ಏನೂ ಖರ್ಚಿರೋದಿಲ್ಲ. ವರ್ಷಕ್ಕೆ 2 ಟೈಮ್ ನಾವು ಅದನ್ನ ಕೊಡ್ತೇವೆ. ಮಳೆಗಾಲಕ್ಕಿಂತ ಮುಂಚೆ ಅಂದರೆ ಮೇ ತಿಂಗಳಲ್ಲಿ ಒಮ್ಮೆ ಕೊಡಬೇಕು, ನವಂಬರ್ದಲ್ಲಿ ಒಮ್ಮೆ ಕೊಟ್ಟರೆ ಮುಗೀತು. ಈ ಗಿಡಕ್ಕೆ ಮತ್ತೆ ಏನು ಮೇಂಟೆನೆನ್ಸ್ ಇರೋದಿಲ್ಲ. ಆಮೇಲೆ
ಕಾಂಡ ಕೊರೆತ ಹುಳುಗಳು ಮತ್ತೆ ರೈನೋಸರಸ್ ಬಿಟಲು ಮತ್ತೆ ರೂಟ್ ಗ್ರಬ್ ಬರುತ್ತೆ. ಸಗಣಿ ಗೊಬ್ಬರ ಜಾಸ್ತಿ ಹಾಕಿದಾಗ ರೂಟ್ ಗ್ರಬ್ ಮತ್ತೆ ನಿಮಗೆ ಕಾಂಡ ಕೊರೆತ ಬರುತ್ತೆ. ಅದಕ್ಕೆ ರೈನೋಸರ್ ಟ್ರಾಪ್ಸ್ ಅಂತ ಬರುತ್ತೆ. ಅದಕ್ಕಾಗಿ ಅದನ್ನ ನೀವು ಗಮನ ಕೊಟ್ಟು ಬಿಟ್ರೆ ರೈನೋಸರಸ್ ಬಿಟಲು ಕಂಟ್ರೋಲ್ ಆಗುತ್ತೆ. ಓಕೆನಾ? ಸೊ ಇದು ತೆಂಗು ನಿಮಗೆ ಹೆಚ್ಚು ಲಾಭ ಕೊಡುತ್ತೆ. ಹೇಗಂತ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಮರದಲ್ಲಿ 200 ಕಾಯಿ ಎವರೇಜ್ ಆಗಿ ಬರುತ್ತೆ. ಒಂದು ಕಾಯಿ ಇವತ್ತು ನೀವು 20 ರೂಪಾಯಿ ಕೊಟ್ಟರು 4,000 ರೂಪಾಯಿ ನಿಮಗೆ ಬಂದೇ ಬರುತ್ತೆ. ಸೊ ಈಗ ಒಂದು ಕಾಯಿ ನಿಮಗೆ 4,000 ಬಂದರೆ ಸೊ ಏನಾಗುತ್ತೆ, 100 ಗಿಡಗಳು 4 ಲಕ್ಷ ರೂಪಾಯಿ ನಿಮಗೆ ಏನು ಮೇಂಟೆನೆನ್ಸ್ ಇಲ್ಲದೆ ಆಯಿತು. ಇದು 20 ರೂಪಾಯಿ ಅವರೇ ಕಟಿಂಗ್ ಮಾಡ್ಕೊಂಡು ಹೋದರೆ. ಇಲ್ಲಪ್ಪ ನಾನು ಕಟಿಂಗ್ ಮಾಡಿ ನಾನೇ ಮಾರ್ತೇನೆ ಅಂದರೆ 30 ರೂಪಾಯಿ ಮಟ್ಟ ಕೊಡ್ತಾ ಇದ್ದಾರೆ. ಓಕೆ, ಯಾರಿಗಾದ್ರೆ ಡೌಟ್ ಇದ್ದರೆ ನಿಮ್ಮ ಕಡೆ ಕಾಯಿ ಇದ್ದು ಕಟಿಂಗ್ ಮಾಡ್ತಾ ಇದ್ರೆ ಗಂಗಾ ಬೊಂಡಮ್ ಸೈಜ್ ಇರಬೇಕು, ಕಾಯಿ ಒಳ್ಳೆ ಸೈಜ್ ಇದು ಅಂತ ಕಾಯಿ ನಾವೇ ತೊಗೊತೇವೆ. ಈಗ ಮಳೆಗಾಲ ಬಂದರೆ ಮತ್ತೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲಿ 30 ರೂಪಾಯಿ ಹೋಗ್ತಾ ಇತ್ತು. ಅದಕ್ಕಾಗಿ ಪ್ರತಿ ವರ್ಷ ಪ್ರತಿ ಎಕರೆಯಿಂದ ನಿಮಗೆ 4 ರಿಂದ 6 ಲಕ್ಷ ರೂಪಾಯಿ ತೆಗೆಯುವ ಕೆಪಾಸಿಟಿ, ಪ್ಲಸ್ ಅದರ ತಳಗಡೆ ನೀವು ಬೆಣ್ಣೆ ಹಣ್ಣು ಹಾಕಿದ್ರೆ ಅದು ಲಾಭ ಜಾಸ್ತಿ. ಅದರ ತಳಗಡೆ ನೀವು ಬೇರೆ ವೆಜಿಟೇಬಲ್ ಹಾಕ್ತೇನೆ ಅಂದ್ರೆ ಅದು ಬರುತ್ತೆ. ಸೊ ನೀವೊಂದು ಮಲ್ಟಿಲೇಯರ್ ಸಿಸ್ಟಮ್ ಮಾಡಿದಾಗಲೇ ನಿಮ್ಮ ಫಾರ್ಮ್ ಇವತ್ತು ಲಾಭದಾಯಕ ಆಗುತ್ತೆ. ಯಾಕಂದರೆ ಲೇಬರ್ಸ್ ಇಲ್ಲ. ಇದಕ್ಕೆ ನೀವು ಒಮ್ಮೆ ಹಾಕಿ ನೀರು ಕೊಡೋದು ಬಿಟ್ಟರೆ ಏನು ನಿಮ್ಮ ಕೆಲಸ ಎಲ್ಲ. ಯಾವುದೇ ಥರದ ಎಣ್ಣೆ ಹೊಡೆಯೋದು, ಸ್ಪ್ರೇ ಹೊಡೆಯೋದು, ಬೇರೆ ಕೃಷಿ ಹಂಗೆ ನೀವು ಲಾಭದಾಯಕ ಆಗ್ಬೇಕಂತಂದರೆ ನೀವು ಮುಂದೆ ಒಂದು ಅಗ್ರಿಕಲ್ಚರಲ್ಲಿ ಸ್ವಲ್ಪ ದುಡ್ಡು ಏನಾದ್ರು ಕಾಣಬೇಕಂತಂದರೆ ಅದು 2 ಕ್ರಾಪ್ ಮೇಲೆ ನಾನು ಇವತ್ತು ಚಾನ್ಸ್ ತೊಗೊತೇನೆ. ದಟ್ ಈಸ್ ಅವಕಾಡೋ, ಸೆಕೆಂಡ್ ಈಸ್ ಕೋಕೋನಟ್ ಅಲ್ಲಿ ನಿಮಗೆ 60 ವರ್ಷ ಕಣ್ಣು ಮುಚ್ಚಿ ನಿಮಗೆ ಲಾಭ ಬರುತ್ತೆ. ಇಂಥ ಹೆಚ್ಚಿನ ಮಾಹಿತಿಗೆ ಇಲ್ಲ ಸಸಿ ಬೇಕಂದ್ರೆ ತಳಗೆ ಬರ್ತಾ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ.